ಒಮ್ಮೆ ಹಿಂದೆ ಜ್ಞಾನಿಗಳು ಋಷಿಗಳು ರಾಜನ ಆಸ್ಥಾನಕ್ಕೆ ಹೋಗ್ತಾ ಇದ್ದರು. ಹಿಂದಿನ ಮಹರ್ಷಿಗಳೆಲ್ಲ ರಾಜನ ಸಭೆಗೆ ಹೋಗ್ತಾ ಇದ್ರು. ಯಾಕೆ ಗೊತ್ತೇನೋ, ಈಗಿನ ಹಾಗೆ ರಾಜಕಾರಣಿಗಳ ಹತ್ರ ಹೋಗ್ಬಿಟ್ಟು ಅಪ್ಲಿಕೇಶನ್ ಹಾಕಿ ಬೇಡ್ಕೊಳೋಕ್ಕಲ್ಲ, ತಗೊಳಕ್ಕೆ ಹೋಗ್ತಾ ಇರಲಿಲ್ಲ, ರಾಜನಿಗೆ ಕೊಡಕ್ಕೆ ಹೋಗ್ತಾ ಇದ್ರು ಅವರು. ನೋಡಿ, ಭಿಕಾರಿ ಭಿಕ್ಷುಗಳು ರಾಜನಿಗೆ ಕೊಡ್ತಾ ಇದ್ರಂತೆ. ಏನು, ಸರಿಯಾಗಿ ರಾಜ್ಯಭಾರ ಮಾಡುವ ಸಾಮರ್ಥ್ಯವನ್ನು ರಾಜನಿಗೆ ಕೊಡೋದಕ್ಕೆ ಹೋಗ್ತಾ ಇದ್ರು. ಇದು ನಮ್ಮ ಋಷಿಗಳ ಪರಂಪರೆ. ಹಾಗೆ ಹೋದಾಗ ಆ ರಾಜ ಕೇಳಿದ್ನಂತೆ, ಸ್ವಾಮಿ ನಿಮಗೇನು ಬೇಕು? ಏನೂ ಬೇಡಪ್ಪ, ಇಲ್ಲ ಒಳ್ಳೆ ಪೀತಾಂಬರ ಆಭರಣ ಎಲ್ಲ ಕೊಡ್ತೀನಿ, ನೀವು ಉಟ್ಕೋಬೇಕು. ಆಗ ಋಷಿಗಳು ಹೇಳಿದ್ರಂತೆ, ವಯಮಿಹ ಪರಿತುಷ್ಟಾ ವಲ್ಕಲೈ ಸ್ವಂ ದುಕೂಲೈ ಸಮಮಿಹ ಪರಿತೋಷೋ ನಿರ್ವಿಶೇಷೋ ವಿಶೇಷ ಸತು ಭವತಿ ದರಿದ್ರೋ ಯಸ್ಯ ತೃಷ್ಣಾ ವಿಶಾಲ ಮನಸಿ ಚ ಪರಿತುಷ್ಟೇ ಕೋರ್ಥವಾನ್ ಕೋ ದರಿದ್ರ. ಆ ಋಷಿಗಳು ಹೇಳಿದರು, ಅಪ್ಪ ರಾಜ, ನೀನು ಪೀತಾಂಬರ ಹಾಕ್ಕೊಂಡಿದೀಯ, ಸಂತೋಷವಾಗಿದೆಯೋ? ಇದ್ದೀನಿ. ನಾವು ನಾರ್ಮಡಿ ಉಟ್ಕೊಂಡೇ ಸಂತೋಷವಾಗಿದ್ದೀವಪ್ಪ. ಆ ಸಂತೋಷದಲ್ಲಿ ಸ್ವಲ್ಪವೂ ವ್ಯತ್ಯಾಸವಿಲ್ಲ. ನಿನ್ನ ಪೀತಾಂಬರವನ್ನು ಧರಿಸಿರುವಂತಹ ಸಂತೋಷವೇನೋ, ನಾವು ನಾರುಮಡಿಯನ್ನು ಧರಿಸಿರುವಂತಹ ಸಂತೋಷವೂ ಹಾಗೇ ಇದೆ. ಸಂತೋಷದಲ್ಲಿ ವ್ಯತ್ಯಾಸವಿದೆಯೋ? ಏನಿಲ್ಲ. ಒಬ್ಬ ದೊಡ್ಡ ಸಾಹುಕಾರ ದೊಡ್ಡ ಕಾರ್ ತೊಗೊಂಡು ಸಂತೋಷ ಪಡ್ತಾನೆ, ಸಣ್ಣ ಮಗು ಲಾಲಿಪಾಪ್ ತೊಗೊಂಡು ಸಂತೋಷ ಪಡುತ್ತೆ. ಆ ಸಂತೋಷದಲ್ಲಿ ವ್ಯತ್ಯಾಸವಿದೆಯೋ? ಇಲ್ಲ. ಸಂತೋಷ ಏಕರೂಪ, ವಸ್ತು ವ್ಯತ್ಯಾಸ. ನಿರ್ವಿಶೇಷೋ ವಿಶೇಷ, ಇದರಲ್ಲಿ ಏನೂ ವಿಶೇಷವಿಲ್ಲ. ನಿಜವಾಗಲೂ ಬಡತನ ಯಾರಿಗೆ ಅಂತಂದರೆ ಸಂಪತ್ತಿಲ್ಲದೆ ಇರೋರಿಗಲ್ಲ. ಸಂಪತ್ತಿಲ್ಲದೆ ಹೋದರೂ ಸಂತೋಷವಾಗಿದ್ದು ಬಿಡ್ತಾರೆ. ಯಾವಾಗ? ಆಸೆ ಇಲ್ಲದೆ ಹೋದರೆ. ನಿಜವಾದ ಬಡವ ಯಾರು ಅಂದರೆ ಸತುಭವತಿ ದರಿದ್ರೋ ಯಸ್ಯ ತೃಷ್ಣಾ ವಿಶಾಲ. ಯಾರಿಗೆ ವಿಶಾಲವಾದ ಆಸೆ ಇದೆಯೋ ನಿಜವಾದ ದಾರಿದ್ರ್ಯ ಆತನಿಗೆ. ಎಷ್ಟು ಸಂಪತ್ತಿದ್ರೂ ಸಂತೋಷವಾಗಿರೋದಕ್ಕೆ ಬಿಡೋದಿಲ್ಲ ಈ ಆಸೆ. ಹಾಗಾಗಿ ನಿಜವಾದ ದರಿದ್ರ ಅವನು. ಮುಂದಿನ ವಾಕ್ಯ ಏನು ಅದ್ಭುತ! ಸಂಪೂರ್ಣ ನಮ್ಮ ಸನಾತನ ತತ್ವವನ್ನೆಲ್ಲ ಒಟ್ಟು ಮಾಡಿ ಹೇಳಿರೋ ವಾಕ್ಯ. ಮನಸ್ಸಿ ಚ ಪರಿತುಷ್ಟೇ ಕೋರ್ಥವಾನ್ ಕೋ ದರಿದ್ರ. ಮನಸ್ಸು ತೃಪ್ತಿಯಾಗಿಬಿಟ್ರೆ ಶ್ರೀಮಂತನಾದ್ರೇನು, ಬಡವನಾದ್ರೇನು, ಬಲ್ಲಿದನಾದ್ರೇನು, ಪಾಮರನಾದ್ರೇನು, ತೃಪ್ತಿ ಮುಖ್ಯ. 10 ರೂಪಾಯಲ್ಲೇ ತೃಪ್ತನಾಗಿಬಿಟ್ರೆ ಅವನನ್ನು ಮೀರಿಸುವಂಥವರಿಲ್ಲ. ಕೋಟಿ ರೂಪಾಯಿ ಇದೆ, ತೃಪ್ತನಾಗಲಿಲ್ಲ ಅಂದರೆ ಏನು? ಅದರಿಂದ ಏನು ಉಪಯೋಗ? ಇದು ಜೀವನದ ಮೌಲ್ಯವನ್ನು, ಜಗತ್ತಿನ ವಸ್ತುಗಳ ಮೌಲ್ಯವನ್ನು ನಿರ್ಧರಿಸುವ ಬಗೆ. ಎಲ್ಲಕ್ಕಿಂತ ಹೆಚ್ಚು ಮೌಲ್ಯ ಯಾವುದಕ್ಕೆ ಅಂತಂದ್ರೆ ತೃಪ್ತಿಗೆ.